ಡಿಸೆಂಬರ್ ಅಥವಾ ಅಕ್ಟೋಬರಿಂದ ಯಾರಿಗಾದರೂ ಅಯ್ಯೋ ಏನೂ ಮಾಡೇ ಇಲ್ಲ ಈ ವರ್ಷ, ದಪ್ಪ ಆಗಿಬಿಟ್ಟಿದ್ದೀನಿ, ನೆಕ್ಸ್ಟ್ ವರ್ಷದಿಂದ ಸಣ್ಣ ಆಗಬೇಕು, ವೆಯ್ಟ್ ಲಾಸ್ ಮಾಡ್ಕೋಬೇಕು, ಜಿಮ್ಮಿಗೆ ಸೈನಪ್ ಆಗೋಣ ಅದು ಇದು ಅಂತ ಹೇಳಿ 15 ದಿನ ಅಥವಾ 1 ತಿಂಗಳು ಮಾಡಬಹುದು, ಆ ಕುತೂಹಲ ಅಥವಾ ಇಂಟ್ರೆಸ್ಟ್ ಇರಬಹುದು. ಅದಾದಮೇಲೆ ಮೋಸ್ಟ್ ಜಿಮ್ಸ್ ಹ್ಯಾವ್ ದ ಬೆಸ್ಟ್ ಬಿಸ್ನೆಸ್ ಇನ್ ದ ಫಸ್ಟ್ ಮಂತ್ ಆಫ್ ದ ಇಯರ್. ಅದಾದಮೇಲೆ ಫುಲ್ ಖಾಲಿ ಹೊಡಿತಿರುತ್ತೆ. ಯಾಕೆ? ನಿಮ್ಗೆ ಆ ಮೋಟಿವೇಶನ್ ಇದ್ದಿದ್ದು ಹೋಗಿ ರಿಜಿಸ್ಟರ್ ಮಾಡಿ 10,000ನೋ ಎಷ್ಟೋ ನೀವು ಪೇ ಮಾಡಿ ಅದನ್ನು ಮಾಡ್ತೀನಿ ನಾನು, ಇಲ್ಲ ನಾನು ಬದಲಾಗಬೇಕು ಅಂತ ಹೇಳಿ ಬಂತಲ್ಲ ಆ ಮನಸ್ಸಿಗೆ, ಅದನ್ನು ಕಂಟಿನ್ಯೂ ಯಾಕೆ ಮಾಡೋಕ್ಕಾಗ್ತಿಲ್ಲ ಅಂತ ಹೇಳಿ ಯೋಚನೆ ಮಾಡಿದ್ರೆ ಇಂಟೆಂಟ್. ಈಗ ನನ್ನ ಆ ಇಂಟೆಂಟ್ ಅಥವಾ ಧ್ಯೇಯ ನಾನು ಅಂದ್ಕೊಂಡಿದ್ದು ಸ್ಟ್ರಾಂಗ್ ಎನಫ್ ರೀಸನ್ ಇಲ್ಲದೆ ಇರ್ಬೋದು. ಸ್ವಲ್ಪ ದಪ್ಪ ಆಗಿದ್ದೀನಿ, ಒಳ್ಳೆ ಬಟ್ಟೆ ಹಾಕ್ಕೊಳಕ್ಕಾಗ್ತಿಲ್ಲ, ಇರೋದೆಲ್ಲ ಚಿಕ್ಕದಾಗ್ಬಿಟ್ಟಿದೆ ಇವಾಗ, ಅದಕ್ಕೋಸ್ಕರ ಸಣ್ಣ ಆಗಬೇಕು ಅಂತಂದರೆ ಆಮೇಲೆ ಅನ್ನಿಸ್ಬೋದು ಬೇರೆ ಬಟ್ಟೆ ತೊಗೊಂಡ್ರಾಯ್ತು. ಅದೇ ಮದುವೆ ಅಂದರೆ ಅಲ್ವಾ, ಸಣ್ಣ ಆಗಲೇಬೇಕು ಅಂತ. ಸೊ ಈಸ್ ದ ರೀಸನ್ ಸ್ಟ್ರಾಂಗ್ ಎನಫ್? ಅದೇ ಈಗ ನೀವು, ನನಗೆ ಸುಮಾರಷ್ಟು ಫ್ರೆಂಡ್ಸ್ ಇದ್ದಾರೆ ಮದುವೆ ಆಗಿ ಮಕ್ಕಳಿರೋ ಅಂಥವ್ರು. ಅವ್ರು ಹೇಳ್ತಾರೆ ಅಯ್ಯೋ ನಂಗೆ ಸುಸ್ತಾಗಿದೆ ಅಂತ ಅನಿಸತ್ತೆ, ಆದರೆ ಮಕ್ಕಳ ಜೊತೆ ಆಟಾಡೋಕ್ಕಾದ್ರೂ ಶಕ್ತಿ ಬೇಕಲ್ವಾ. ಸುಸ್ತಾಯಿತು, ಬಗ್ಗಕ್ಕಾಗ್ತಿಲ್ಲ, ಬೆನ್ನೋವು ಬಂತು, ಆಗ ಡಾಕ್ಟರ್ ಹೇಳಿದ್ರು ಇಲ್ಲಮ್ಮ ಯು ಹ್ಯಾವ್ ಟು ಟೇಕ್ ಕೇರ್, ಕೊಲೆಸ್ಟ್ರಾಲ್ ಜಾಸ್ತಿ ಆಗಿದೆ ಅದು ಇದು ಅಂದಾಗ ಶುರು ಮಾಡಿದೆ ನಾನು ಅಂತ. ಅದೇ ನಾನಿವಾಗ ಇಂಟೆಂಟಾಗಿ ತೊಗೊಂಡ್ರೆ ಮಕ್ಕಳು ಬೆಳೀತಿದ್ದಾರೆ, ಅವ್ರ ಜೊತೆ ಓಡೋಕ್ಕಾಗಬೇಕು, ಆಡೋಕ್ಕಾಗಬೇಕು, ಅವ್ರ ಲೈಫ್ ಹೇಗೆ ಆಗ್ತಿದೆ ಅನ್ನೋದನ್ನು ನೋಡೋಕ್ಕಾಗಬೇಕು ನನಗೆ ಅಂದರೆ ನಾನು ಹೆಲ್ತ್ ಮೇಂಟೈನ್ ಮಾಡಲೇಬೇಕಾ. ಸೊ 5 ವರ್ಷ ಇದ್ದಾಗ ನನ್ನ ಮಗು ಜೊತೆ ನಾನು 5 ಕಿಲೋಮೀಟರ್ ನಾನು ಓಡ್ತೀನಿ, ಅವ್ರನ್ನ ಹಿಡ್ಕೊಂಡು, ಅಥವಾ ಬೇರೆ ಬೇರೆ ದೇಶದಲ್ಲಿ ಸ್ಟ್ರಾಲರ್ ಪುಷ್ ಮಾಡಿಕೊಂಡು ಓಡೋವಂಥದ್ದು ಅದೆಲ್ಲ ಇದೆ. ಸೊ ಒಂದು ಸ್ಟ್ರಾಂಗ್ ರೀಸನ್ ಬೇಕು. ಯಾವುದೇ ಒಂದು ಗೋಲ್ನ ನೀವು ಪರ್ಸ್ಯೂ ಮಾಡ್ತೀನಿ ಅಂತ ಹೇಳಿದ್ರೆ ಹೌ ಸ್ಟ್ರಾಂಗ್ ಈಸ್ ಯುವರ್ ರೀಸನ್ ಟು ಪರ್ಸ್ಯೂ ದಟ್ ಗೋಲ್. ಯಾಕೆಂದರೆ ನಾನು ಆ ಗೋಲ್ ಸರಿ ನಾನು ಯೋಚನೆ ಮಾಡಿ ಇವಾಗ ರಿಜಿಸ್ಟರ್ ಮಾಡಿದ್ದೀನಿ, ಒಂದು ಜಿಮ್ಮಿಗೆ ಹೋಗ್ತಿದ್ದೀನಿ, ಮಧ್ಯ ಬೇರೆ ಬೇರೆ ಅಡೆತಡೆಗಳು ಬರ್ತಾನೆ ಹೋಗುತ್ತೆ. ಕೆಲಸದ ಪ್ರೆಷರ್ ಜಾಸ್ತಿ ಆಗುತ್ತೆ, ಅಥವಾ ಕೆಲಸ ಚೇಂಜ್ ಮಾಡಿದೆ, ಶಿಫ್ಟ್ ಟೈಮಿಂಗ್ ಚೇಂಜ್ ಆಯಿತು, ಅಥವಾ ಮನಸ್ಸೇ ಕೇಳ್ತಾ ಇಲ್ಲ, ಏನೋ ರೀಸನ್ಸ್ ಕೊಡ್ತು, ಯಾವುದಾದ್ರೂ ಅನ್ಸರ್ಟನೀಸ್ ಬರ್ತಾನೆ ಇರುತ್ತೆ. ಆದರೆ ಈವನ್ ವಿತ್ ದೋಸ್ ಅನ್ಸರ್ಟನಿಟೀಸ್, ಇಲ್ಲ ನಾನು ಅಂದ್ಕೊಂಡಿದ್ದೆ ತಾನೇ ಇವಾಗ 1 ಅವರ್ ಮಾಡೋಕ್ಕಾಗ್ತಿಲ್ಲ ಅಂದರೂ ಅರ್ಧ ಗಂಟೆಗಾದರೂ ಹೋಗಿ ಮಾಡ್ತೀನಿ ನಾನು. ಏನಾಗಿ ಹೋಗುತ್ತೆ ಅನಿಸುತ್ತೆ ಅಂದರೆ ನನಗೆ, ನಾವು ತುಂಬ ಹೈ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡೇ ಶುರು ಮಾಡ್ತೀವಿ ಯಾವುದಾದ್ರೂ ಕೆಲಸನ. ಇಲ್ಲ 6 ಗಂಟೆಗೆ ಎದ್ದು ಜಿಮ್ಮಿಗೆ ಹೋಗಿ ಬಂದು 1 ಅವರು ಅದಾದಮೇಲೆ ಕೆಲಸಕ್ಕೆ ಹೋಗ್ತೀನಿ ಅಂತ. ನಾನು ಹೇಳೋದೇ ಮುಂಚೆ 7 ಗಂಟೆಗೆ ಆಗ್ತಿತ್ತು ಅಂತ ಅಂದ್ಕೊಳ್ಳಿ, ಈ ಜಿಮ್ಮಿಗೆ ಸೇರೋ ಮುಂಚೆ 7 ಗಂಟೆಗೆ ಹೇಳ್ತಿದ್ದೋಳು, ನಾನು 6 ಗಂಟೆಗೆ ಜಿಮ್ಮಿಗೆ ಹೋಗಬೇಕು ಅಂತ ಹೇಳಿದ್ರೆ 5:15 ಹೇಳ್ಬೇಕಾ? 1.5 ಗಂಟೆ ಅಷ್ಟು ನಾನೇ ನನ್ನ ಮೇಲೆ ಓವರ್ ಎಸ್ಟಿಮೇಟ್ ಮಾಡ್ಕೊಂಬಿಟ್ಟಿದ್ದೀನಿ, ಇಲ್ಲ ಮಾಡ್ತೀನಿ ಅಂಥೇಳಿ. ಅದ್ರ ಬದಲು 7 ಗಂಟೆಗೆ ಹೇಳ್ತಿದ್ದೆ ನಾನು, ಅರ್ಧ ಗಂಟೆ ವಾರದಲ್ಲಿ 3 ದಿನ ಹೋಗ್ತೀನಿ. ಸೊ ಸೆಟ್ ಲೋವರ್ ಎಕ್ಸ್ಪೆಕ್ಟೇಷನ್ ವೆನ್ ವಿ ಆರ್ ಟ್ರೈಂಗ್ ಟು ಅಚೀವ್ ಸಮಥಿಂಗ್ ಫಾರ್ ದ ಫಸ್ಟ್ ಟೈಮ್. ಸೊ ಅಚೀವಬಲ್ ಗೋಲ್ಸ್ ಅದನ್ನು ಇಟ್ಕೋಬೇಕು ಆ್ಯಂಡ್ ಪ್ರಾಕ್ಟಿಕಲ್. ಏನಾಗುತ್ತೆ ಹೈಯರ್ ಇಟ್ಕೊಂಡ್ರೆ ಇಟ್ ವಿಲ್ ಡಿಮೋಟಿವೇಟಿವ್. ಇಟ್ಸ್ ಪ್ರಾಬಬಲಿ ನಾಟ್ ಸಸ್ಟೈನಬಲ್ ಓವರ್ ದ ಲಾಂಗ್ ರನ್. ಈಗ ನಾನು 1 ಗಂಟೆ ಮಾಡ್ತೀನಿ, ಬೆಳಗ್ಗೆನೇ ಮಾಡ್ತೀನಿ, ವೆನ್ ಇಟ್ ಬಿಕಮ್ಸ್ ಟು ರೆಸ್ಟ್ರಿಕ್ಟೆಡ್, ವೆನ್ ಚಾಲೆಂಜಸ್ ಕಮ್ ಇನ್, ಇಟ್ಸ್ ವೆರಿ ಹಾರ್ಡ್ ಫಾರ್ ಅಸ್ ಟು ಚೇಂಜ್. ಆಗೇನು ಅನ್ಸುತ್ತೆ ನಮ್ಮ ಮನಸ್ಸಿಗೆ, ಬೆಳಗ್ಗೆ ಹೋಗೋಕ್ಕಾಗಲಿಲ್ವ ಅಂದರೆ ಏನೂ ಮಾಡೋಕ್ಕಾಗಲ್ಲ, ಬೆಳಗ್ಗೆ ಹೋಗೋಕ್ಕಾಗಲಿಲ್ವಲ್ಲ. ಅದ್ರ ಬದಲು ನಾನು ಓಪನ್ ಎಂಡೆಡ್ ಆಗಿಟ್ಕೊಂಡ್ರೆ ದಿನದಲ್ಲಿ ಅರ್ಧ ಗಂಟೆ ಮಾಡಬೇಕು, ಬೆಳಗ್ಗೆ ಆಗಲಿಲ್ವಾ ಸಂಜೆ ಹೋಗ್ತೀನಿ. ಆಗ ನೀವು ಯು ವಿಲ್ ಸಿ ಕನ್ಸಿಸ್ಟೆಂಟಾಗಿ ಅಟ್ಲೀಸ್ಟ್ ವಾರದಲ್ಲಿ 3 ದಿನ ಮಾಡಲಿಕ್ಕಾಗತ್ತೆ.